ಒಂದು ಕ್ಷಣ ಯೋಚಿಸಿ, ನಮ್ಮ ದೇಶದ ಮೇಲೆ ದಾಳಿ ಆಗೋದು ಮುಂಚಿತವಾಗಿಯೇ ಗೊತ್ತಾದರೆ ಹೇಗಿರುತ್ತೆ? ಅದು ಕೂಡ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ. ಇದು ಸ್ಟೋರಿ ಅಲ್ಲ, ಇದು ನಿಜವಾಗಿಯೇ ನಡೆದದ್ದು. ಇದು ರೂಟ್ಸ್ ಆಫ್ ಭಾರತ್. ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಪವರ್ಫುಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಇತ್ತು. ಅದನ್ನು ನಿರ್ಮಿಸಿದವರು ಯಾರು ಗೊತ್ತಾ? ಚಾಣಕ್ಯ. ಮೌರ್ಯ ಸಾಮ್ರಾಜ್ಯದ ಮಹಾನ್ ತಂತ್ರಜ್ಞ ಮತ್ತು ಅರ್ಥಶಾಸ್ತ್ರದ ರಚಯಿತರು. ಒಂದು ದಿನ ರಾಜನಿಗೆ ಅನುಮಾನ ಬರುತ್ತದೆ. ಪಕ್ಕದ ರಾಜ ನಮ್ಮ ಮೇಲೆ ದಾಳಿ ಮಾಡಲು ಸಿದ್ಧವಾಗುತ್ತಿದೆ, ಆದರೆ ಯಾವುದೇ ಸಾಕ್ಷಿ ಇಲ್ಲ. ಆಗ ಚಾಣಕ್ಯನು ಒಂದು ಶಕ್ತಿಯುತ ಮಾತು ಹೇಳುತ್ತಾನೆ: ಕತ್ತಿಗಿಂತ ಮಾಹಿತಿ ಹೆಚ್ಚು ಶಕ್ತಿಶಾಲಿ. ತಕ್ಷಣ ಅವನು ತನ್ನ ಗೂಢಚಾರನನ್ನು ಕಳಿಸುತ್ತಾನೆ. ಆದರೆ ಇವರು ಸಾಮಾನ್ಯ ಗೂಢಚಾರರು ಅಲ್ಲ. ಒಬ್ಬನು ವ್ಯಾಪಾರಿಯಾಗಿ ಹೋಗುತ್ತಾನೆ. ಮಾರುಕಟ್ಟೆಯಲ್ಲಿ ಬೆಲೆಗಳನ್ನು ಗಮನಿಸುತ್ತಾನೆ. ಬೆಲೆ ಏರಿದ್ರೆ ಆಯುಧಗಳ ಮಾರಾಟ ಹೆಚ್ಚಾದರೆ ಯುದ್ಧ ಸಿದ್ಧತೆ ನಡೆಯುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತಾನೆ. ಇನ್ನೊಬ್ಬನು ಸನ್ಯಾಸಿಯಾಗಿ ಹೋಗುತ್ತಾನೆ. ಜನರು ಅವನ ಮುಂದೆ ತಮ್ಮ ರಹಸ್ಯ ಮಾತುಗಳನ್ನು ಹೇಳುತ್ತಾರೆ. ಅಲ್ಲಿ ಅವನು ರಾಜ್ಯದ ಒಳಗಿನ ಅಸಮಾಧಾನ ಮತ್ತು ರಹಸ್ಯ ಚರ್ಚೆಗಳನ್ನು ತಿಳಿದುಕೊಳ್ಳುತ್ತಾನೆ. ಮತ್ತೊಬ್ಬನು ಕಲಾವಿದನಾಗಿ ಅರಮನೆಗೆ ಹೋಗುತ್ತಾನೆ. ಉತ್ಸವಗಳಲ್ಲಿ ಭಾಗವಹಿಸಿ ರಾಜಕೀಯ ಯೋಜನೆಗಳ ಬಗ್ಗೆ ಸುಳಿವುಗಳನ್ನು ಸಂಗ್ರಹಿಸುತ್ತಾನೆ. ಇನ್ನು ಕೆಲವರು ಸಾಮಾನ್ಯರ ಜನರಂತೆ ಇರುತ್ತಾರೆ. ಸೈನಿಕರ ಮಾತು ಕೇಳುತ್ತಾರೆ. ಕೋಟೆ ನಿರ್ಮಾಣ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಣೆ ಗಮನಿಸುತ್ತಾರೆ. ಕೆಲ ದಿನಗಳ ನಂತರ ಒಬ್ಬ ಗೂಢಚಾರ ಹೇಳ್ತಾನಂತೆ, ಸೇನೆ ತರಬೇತಿ ಹೆಚ್ಚಾಗಿದೆ. ಇನ್ನೊಬ್ಬ ಹೇಳ್ತಾನಂತೆ, ಆಯುಧ ಸಂಗ್ರಹಣೆ ನಡೆಯುತ್ತಿದೆ. ಆದರೆ ಇಲ್ಲಿ ಟ್ವಿಸ್ಟ್ ಇದೆ. ಚಾಣಕ್ಯನು ತಕ್ಷಣ ನಂಬುವುದಿಲ್ಲ. ಅವನು ಮತ್ತೋರ್ವ ಸೀಕ್ರೆಟ್ ಗೂಢಚಾರನನ್ನು ಕಳುಹಿಸಿ, ಹೋಗಿ ನೀನು ಪರಿಶೀಲನೆ ಮಾಡು ಎಂದು ಹೇಳುತ್ತಾನೆ. ಮೂರನೇ ಗೂಢಚಾರ ಎಲ್ಲ ಮಾಹಿತಿಯನ್ನು ಪರಿಶೀಲಿಸುತ್ತಾನೆ. ಆಗ ಎಲ್ಲ ಮಾಹಿತಿಗೂ ಒಂದಕ್ಕೊಂದು ಸಂಬಂಧವಿರುತ್ತದೆ. ಇಲ್ಲಿದೆ ದೊಡ್ಡ ಪಾಠ. ಮಾಹಿತಿ ಬಂದರೆ ಸಾಕಾಗಲ್ಲ, ಪರಿಶೀಲನೆ ಅತ್ಯಗತ್ಯ. ತಪ್ಪು ಮಾಹಿತಿ ಬಂದರೆ ರಾಜ್ಯ ಅಪಾಯಕ್ಕೆ ಸಿಲುಕುತ್ತದೆ. ಆದ್ದರಿಂದ ಕ್ರಾಸ್ ಚೆಕಿಂಗ್ ಒಂದು ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಸಿಸ್ಟಮ್ನ ಹೃದಯವಾಗಿದೆ. ಚಾಣಕ್ಯನು ಇನ್ನೊಂದು ಮುಖ್ಯ ವಿಷಯ ಹೇಳುತ್ತಾನೆ: ಮುಂಚಿತ ಯೋಚನೆ ಶಕ್ತಿ. ಅಂದರೆ ಶತ್ರು ಮುಂದೇನು ಮಾಡಬಹುದು ಅನ್ನೋದನ್ನು ಊಹಿಸಿ ಅದಕ್ಕೆ ಮುಂಚಿತವಾಗಿ ನಾವು ಸಿದ್ಧರಾಗಬೇಕು. ಅದರ ಪರಿಣಾಮ ಏನು? ಯುದ್ಧ ಶುರುವಾಗುವ ಮೊದಲೇ ರಾಜ್ಯ ಸಿದ್ಧವಾಗಿರುತ್ತದೆ. ಶತ್ರುವಿನ ಯೋಜನೆ ಮೊದಲೇ ಪತ್ತೆಯಾಗುತ್ತದೆ. ಚಾಣಕ್ಯನ ಅರ್ಥಶಾಸ್ತ್ರ ನಮಗೆ ಹೇಳುವುದೇನೆಂದರೆ, ಗೂಢಚಾರರು ರಾಜ್ಯದ ಬ್ಯಾಕ್ಬೋನ್ ಆಗಿದ್ದರು. ಅವರ ಕೆಲಸ ಮತ್ತು ವೇಷಧಾರಣೆ ಎಲ್ಲವೂ ಪರ್ಫೆಕ್ಟ್ ಪ್ಲಾನಿಂಗ್ ಆಗಿತ್ತು. ಮಾಹಿತಿ ಪರಿಶೀಲನೆ ಮತ್ತು ಮುಂಚಿತ ಯೋಚನೆ ಯಾವ ಕಾಲದಲ್ಲೂ ಮುಖ್ಯವಾಗಿದ್ದದ್ದು. ಇವತ್ತು ನಾವು ಮಾಡರ್ನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮೇಲೆ ಅವಲಂಬಿತರಾಗಿದ್ದೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಭಾರತದಲ್ಲೇ ಇತ್ತು. ಇದೇ ನಿಜವಾದ ರೂಟ್ಸ್ ಆಫ್ ಭಾರತ್. ಸ್ಟೇ ರೂಟೆಡ್, ಸ್ಟೇ ಕನೆಕ್ಟೆಡ್ ವಿತ್ ರೂಟ್ಸ್ ಆಫ್ ಭಾರತ್. ಇಂತಹ ಒಂದು ಒಳ್ಳೆಯ ವಿಷಯಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.